ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3-piece ಸೆಟ್, 3-in-1, ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶೀಟ್ಗೇಟ್ ರಸ್ತೆ, ಭಾಗ್ಯಬಲ್ಲೆ ಇರುತ್ತದೆ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಮಾಡ್ಕೊಂಡಿಲ್ಲ, ದಯವಿಟ್ಟು ನೀವು ಓಪನ್ ಮಾಡಿ ನಾವಿರ್ತೀರಿ ನಿಮ್ ಜೊತೆಲಿ. ಅರ್ಥ ಆಯ್ತ್ರ? ಅಂಗಡಿ ಓಪನ್ ಮಾಡಿ ನಾವಿರ್ತೀರಿ ನಿಮ್ ಜೊತೆಲಿ. ಯಾರಿಗೂ ಎದುರೋದು ಬೆದರೋದು ಬೇಡ. ಪೊಲೀಸ್ ಇಲಾಖೆಯವ್ರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂದು ಈ ಗ್ರಾಹಕರು, ಈ ಅಂಗಡಿ ಮಾಲೀಕರ ಪರವಾಗಿ ನೀವು ನಿಂತ್ಕೊಂಡು ಈ ಅಂಗಡಿಗಳನ್ನ ಓಪನ್ ಮಾಡಿಸ್ಬೇಕು. ಓಪನ್ ಮಾಡಿಸಿ ನೀವೇನು ಬೆದರಿಕೆ ಮುಚ್ಚಿಬಿಡ್ತೀರಿ ಅಂತ. SN ನಾರಾಯಣಸ್ವಾಮಿ ಅವರೇ, ನಿಮ್ಮ ತಂದೆದಲ್ಲ ಈ ಅಂಗಡಿಗಳಿರ್ತಕ್ಕಂಥ ಜಾಗ. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಅಂಗಡಿಗಳನ್ನ ತಗೊಂಡು, ಬಾಡಿಗೆಗಳನ್ನ ತಗೊಂಡು ಇವತ್ತು ಅಂಗಡಿಗಳು ಓಪನ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮಗೆ ತಾಕತ್ತಿದ್ರೆ ಹೋಗಿ ನಿಮ್ಮ SN ಸಿಟಿಯಲ್ಲಿ ಬಾರ್ ಏನು ಓಪನ್ ಮಾಡಿದ್ರೆ, SN ರೆಸಾರ್ಟಲ್ಲಿ ಏನು ಹೋಟ್ಲ್ ಏನು ಓಪನ್ ಮಾಡಿದ್ರೆ, ಇಲ್ಲಿರ್ತಕ್ಕಂಥ ಅಂಗಡಿ ಮಾಲೀಕರನ್ನೆಲ್ಲ ಮುಚ್ಚಿಸ್ಬಿಟ್ಟು ಎಲ್ಲ ಟೋಟಲ್ SN ಸಿಟಿಯಲ್ಲಿ ಇಕ್ಕಬೇಕಂತಿದ್ದೀರಾ? ಇವ್ರಿಗೆಲ್ಲ ಏನು ವಿಷ ಕೊಡ್ಬೇಕಂತಿದ್ದೀರಾ ನೀವು? ಅದಕ್ಕೋಸ್ಕರ ಕೂಡಲೇ ಬಂದು ನೀವು ಈ ಬಂಗಾರಪೇಟೆ ಜನತೆಗೆ ಕ್ಷಮೆಯಾಚನೆ ಮಾಡಿ, ನಿಮ್ಮ ಯಾರ್ಯಾರು ಗೂಂಡಾ ವರ್ತನೆ ಮಾಡಿದ್ದಾರೆ ನಿಮ್ಮ ಬೆಂಬಲಿಗರು, ಅವ್ರ ಮೇಲೆ ಆಕ್ಷನ್ ತಗೊಳ್ಳೋವರೆಗೂ ನಿಮ್ಮನ್ನು ನಾವು ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ಅಂಗಡಿ ಮಾಲೀಕರು ನೀವೆಲ್ಲ ಅಂಗಡಿಗಳು ಓಪನ್ ಮಾಡ್ಕೊಳ್ಳಿ, ನಾವಿರ್ತೀರಿ. ಇಲ್ಲಿ ಯಾವುದು ಗೌರ್ಮೆಂಟಿಂದ ಆರ್ಡರ್ ಆಗಿಲ್ಲ ಅಂಗಡಿ ಓಪನ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದರೆ ಏನು, ಇವತ್ತು ಕಾವೇರಿ ವಿಷಯದಲ್ಲಿ ಒಂದು ಬಂದ್ ಮಾಡಿಲ್ಲ. ಬರ ಐತೆ, ನಮ್ಮ ರೈತರಿಗೇನಾದರೂ ಸರ್ಕಾರದಿಂದ ಸವಲತ್ತು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ ಮಾಡಿಲ್ಲ. ಇಲ್ಲ ನಮ್ಮ ಇದಕ್ಕೆ ಬೋರ್ಗಳಲ್ಲಿ ನೀರಿಲ್ಲ, ಅಂತರ್ಜಲ ವೃದ್ಧಿಸಬೇಕು, ಅದಕ್ಕೆ ಯಾವ್ದಾದ್ರು ನದಿ ಜೋಡಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಟ್ರೈ ಇದು ಮಾಡಿಲ್ಲ. ಯಾವುದು ಓಪನ್ ಮಾಡಿ ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ ಇವರು? ಯಾರು ಓಪನ್ ಮಾಡ್ಕೊಡ್ರಿ ಅಂತ ಹೇಳಿ ಎಲ್ಲಿದ್ದಾರೆ? ಅರ್ಥ ಆಯ್ತಾ? ಜನ ಇಲ್ಲಿ ಓಟ್ ಹಾಕಿ ಏನೋ, ಜನ ಇವತ್ತು ಓಟ್ ಹಾಕಿ ಅದನ್ನ MLA ಮಾಡಿ ಇವತ್ತು ಭಯದ ವಾತಾವರಣದಲ್ಲಿ ಬದುಕಂತ ಪರಿಸ್ಥಿತಿಗೆ ತಂದಿದ್ದಾರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕ. ಕೈ ಶಿವ ನೋಡಿ ಓಪನ್ ಮಾಡಿಸಿ, ಕ್ಲೋಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಗೊತ್ತು. ಅನೌನ್ಸ್ ಮಾಡಿಸಿ, ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಿಮ್ಮ SPO ಅವ್ರು ಹೇಳಿದ್ರು, ನೀವು ಇದರಲ್ಲಿ ಮೈಕ್ ಎತ್ಕೊಂಡು ಅನೌನ್ಸ್ ಮಾಡಿಸಿ ಓಪನ್ ಮಾಡಕ್ಕೆ ಹೇಳ್ರಿ. ತಾಲೂಕು ಆಫೀಸ್ ಬಂದ್ ಮಾಡಿಸೋದು, ಪ್ರೈವೇಟ್ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಬಂದ್ ಮಾಡಿಸೋದು, ಯಾರು ಸತ್ತಗೋರು ಇಲ್ಲಿ? ಯಾರು ಸತ್ತೋಗಿಲ್ಲ. ಅರ್ಥ ಆಯ್ತು? ನಾನು ಹೇಳೋದೇನಂದ್ರೆ ಶಾಂತಿ ರೀತಿಯಲ್ಲೇ ನಾವಿದ್ದೀವಿ, ನಿಮ್ಗೆ ಸಹಕಾರ ಕೊಡ್ತೀವಿ. ಇಲ್ಲಿ ಗ್ರಾಹಕರಿದ್ದಾರೆ, ಅಂಗಡಿ ಇದ್ದಾರೆ, ರೈತರಿದ್ದಾರೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ರವಿ ಅವರೇ ತಗೊಂಬಂದು ಇಲ್ಲಿ ಮಾಡ್ತಾರೆ. ಸೊಪ್ಪು ಇನ್ನೊಂದು ಮತ್ತೊಂದು ಒಂದು ದಿನ ಅದನ್ನು ಇದು ಮಾಡಿಲ್ಲ ಅಂದರೆ ವೇಸ್ಟ್ ಆಗೋದೈತೆ.
ನಾನು ಹೇಳೋದೇನಂದ್ರೆ ಇವ್ರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ಹೋಗಿ ಕಾಂಗ್ರೆಸ್ ಆಫೀಸ್ ಬೀಗ ಹಾಕ್ಲಿ, ಅದೇನೋ ಇಲ್ಲಿ ಟೈರ್ಗಳಿಗೆ ಬೆಂಕಿ ಇಕ್ಕಿರುತ್ತಲ್ಲ ಅದನ್ನ ಅಲ್ಲಿ ಮಾಡಲಿ, ಇಲ್ಲ ಅವ್ರ ಮುಖ್ಯಮಂತ್ರಿಗಳ ಮನೆ ಹತ್ರ ಕಾಂಗ್ರೆಸ್ ಅಧ್ಯಕ್ಷರ ಮನೆ ಹತ್ರ ಹೋಗಿ ಗಲಾಟೆ ಮಾಡಲಿ. ಅದು ಬಿಟ್ಟು ಇಲ್ಲಿ ಬಂಗಾರಪೇಟೆ ಜನ MLA ಮಾಡೋರು ಮಂತ್ರಿಗಿರಿ ಕೊಡಕ್ಕಾಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಅನೌನ್ಸ್ ಮಾಡಿ. ಯಾಕಂದ್ರೆ ಎಲ್ಲಾ ಸರ್ಕಲ್ಗಳಲ್ಲೂ ಪೊಲೀಸರು ಹಾಕಿದ್ದಾರೆ. ನಿಮ್ ಪೊಲೀಸರು ನೋಡ್ಬಿಟ್ಟೆ ಅವ್ರ ದಿಗ್ಲಕ್ಕೆ ಓಪನ್ ಮಾಡಿದಿರ ಅವ್ರು ಪೊಲೀಸರು ಈಗ ಅರ್ಥ ಆಯ್ತು. ಎಲ್ಲ ನಾನು ನೋಡ್ಕೊಂಬಂದು ಈಗಲೂ ಅಲ್ಲೇ ಬಂದಿದ್ದು. ನೀವು ಅನೌನ್ಸ್ ಮಾಡಿ, ನೀವು ಅನೌನ್ಸ್ ಮಾಡಿ. ಅರ್ಥ ಆಯ್ತು. ನಾನು ಹೇಳೋದೇನಂದ್ರೆ ಇವತ್ತಿರು ಇರ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಅರ್ಥ ಆಯ್ತು. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ. ಅರ್ಥ ಆಯ್ತು. ನೀವು 5 ವರ್ಷ ನನ್ನ ಮುಂದೆ ನೋಡಿದ್ದೀವಿ. ನಾವು ಯಾವ ಥರ ಡಿಪಾರ್ಟ್ಮೆಂಟ್ ಬಳಸ್ಕೊಂಡ್ರೆ, ಯಾವ ಥರ ತೊಂದರೆ ಕೊಟ್ಟರೆ, ಏನು ಎತ್ತ ಅನ್ನೋದಕ್ಕೆ ಈಗೂ ನೋಡ್ತಾ ಇದ್ದೀವಿ. ನಮ್ಮ ರೈತರು ಫಸ್ಟೇ ಸಂಕಷ್ಟದಲ್ಲ ಅವ್ರು. ಇವತ್ತು ಆಗಿರ್ತಕ್ಕಂಥ ಬೆಳೆಗಳಿಗೆ ನೀರುಗಳು ನಿಂತೋಗೋ ಹೊರಗಳಿಗೆ. KC ವ್ಯಾಲಿ ನೀರಾದ್ರೂ ತಗೊಂಬಂದು ನಾವೇನು ಬೇರೆ ಬಿಟ್ಟಿದ್ದೀರಿ, ನಾವಿದ್ದಾಗ ಯಾವಾಗ ನೀರು ಬಿಡ್ತಾ ಇದ್ದೀವಿ, ಆ ನೀರನ್ನು ಬಂದ್ ಮಾಡ್ಸಕ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ತರಕಾರಿ ಮುಚ್ಚಿಟ್ಕೊಂಡವ್ರೆ ಪಾಪ. ಇವತ್ತು ಬಿಟ್ರೆ ಇದಾಗಿರುತ್ತೆ ಅಂಗಡಿಗಳು, ಅದನ್ನ ಓಪನ್ ಮಾಡ್ಸಕ್ ಹೇಳಿ. ನೀವು ಒಂದ್ಸಲ ಅನೌನ್ಸ್ ಮಾಡಿ. ಅರ್ಥ ಆಯ್ತು. ಎಲ್ಲ ಓಪನ್ ಮಾಡ್ತಾರೆ, ನಾವು ಓದ್ತೀವಿ. ಇಲ್ಲಾಂದ್ರೆ ನಾನು ಇಲ್ಲಿ ನಿಮ್ ಕೇಳಕ್ ಬಂದಿದ್ದೇನೆ, ಆ ಸರ್ಕಾರ ಅನೌನ್ಸ್ ಮಾಡಿ ಅಷ್ಟೇ. ನೀವು ಅನೌನ್ಸ್ ಮಾಡ್ಬಿಡಿ. ಜೀಪ್ ಎತ್ಕೊಂಡು ಎಲ್ಲ ಬಜಾರ್ ಸ್ಟ್ರೀಟ್ಗಳಲ್ಲಿ ಅವರೆಲ್ಲ ಅವ್ರವ್ರು ಓಪನ್ ಮಾಡ್ತಾರೆ. ದಯವಿಟ್ಟು ಯಾರು ಇಲ್ಲ ಆ ಥರದಲ್ಲಿ ಆಗೋಯ್ತು. 2 ಗಂಟೆ 20 ನಿಮಿಷ ಆಗೋಯ್ತು. ನಾನು ಹೇಳೋದೇನಂದ್ರೆ ನೀವು ಅನೌನ್ಸ್ ಮಾಡಿಸಿ, ನೀವು ಅನೌನ್ಸ್ ಮಾಡಿಸ್ಬಿಡಿ. ಅರ್ಥ. ನಾನು ಹೇಳೋದೇನಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ಜನ ನೋಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ಜನಕ್ಕೆ ತೊಂದರೆ ಆಗ್ತಾ ಇದೆಯಾ, ಅನುಕೂಲ ಆಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ದಯವಿಟ್ಟು ನೀವು ಅನೌನ್ಸ್ ಮಾಡ್ಬಿಡಿ. ಆ ಜನಗಳನ್ನ ಭಯದಿಂದ ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕಾಗಿ, ಭಯದಿಂದ ನಾವು ರೆಸ್ಪೆಕ್ಟ್ ಕೊಡಿಸ್ಕೊಳ್ಳೋಕ್ಕಾಗಿ. ಅರ್ಥ ಆಯ್ತಾ? ಅವ್ರಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡಲಿ. SN ರೆಸಾರ್ಟ್ ಅಲ್ಲಿ, SN ಸಿಟಿಯಲ್ಲಿ